ಇಲ್ಲಿ ನೋಡಿ, ಡಿವಿಷನ್ ಅಲ್ಲಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಪದೇ ಪದೇ ಮಕ್ಕಳು ಮರ್ತೋಗ್ತಾರೆ. ನಾನು ಒಂದ್ಸಲ ಆನ್ಲೈನ್ ಪಾಠ ಮಾಡ್ಬೇಕಾದ್ರೆ ಮರ್ತ್ಬಿಟ್ಟಿದೆ, ಒಂದಕ್ಕೆ ಇನ್ನೊಂದ ಸಬ್ಸ್ಟಿಟ್ಯೂಟ್ ಮಾಡಿದೆ. ಯಾರೋ ಕಾಮೆಂಟ್ ಅಲ್ಲಿ ಹೇಳಿದ್ರು, ಆಮೇಲೆ ಪುನಃ ಕರೆಕ್ಟ್ ಮಾಡಿದೆ. ಆಯ್ತಾ? ಅದಕ್ಕೋಸ್ಕರ ಈಗ ಒಂದು ಮೆಥಡ್ ಫೈಂಡ್ ಔಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಲೈಫಲ್ಲಿ ಮರಿಲೇಬಾರ್ದು, ಆ ರೀತಿ ಒಂದು ಕಾನ್ಸೆಪ್ಟ್ನ ಫೈಂಡ್ ಔಟ್ ಮಾಡಿದ್ದೀನಿ. ನೋಡಿ, ಆ ಫಾರ್ಮುಲಾ ಯಾವುದು ಅಂದ್ರೆ ಬೋರ್ಡ್ ಮೇಲೆ ಬರೀತೀನಿ ನೋಡಿ. ಡಿವಿಡೆಂಡ್ divided by divisor, that's equal to quotient. ಆಯ್ತಾ? ಡಿವಿಡೆಂಡ್ divided by divisor equal to quotient. ಕನ್ನಡದಲ್ಲಿ ಭಾಜ್ಯ divided by ಭಾಜಕ, that is equal to ಭಾಗಲಬ್ಧ. ಆಯ್ತಾ? ಇದು ಕನ್ನಡದಲ್ಲಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಡಿವಿಡೆಂಡ್ ಡಿವೈಡೆಡ್ ಬೈ ಡಿವೈಸರ್ ಈಕ್ವಲ್ ಟು ಕೋಶೆಂಟ್. ಕನ್ನಡದಲ್ಲಿ ಭಾಜ್ಯ ಡಿವೈಡೆಡ್ ಬೈ ಭಾಜಕ ಈಕ್ವಲ್ ಟು ಭಾಗಲಬ್ಧ. ಆಯ್ತಾ? ಡಿವಿಡೆಂಟ್ ಅಂದ್ರೆ ಭಾಜ್ಯ, ಡಿವೈಸ್ ಅಂದ್ರೆ ಭಾಜಕ, ಕೋಶೆಂಟ್ ಅಂದ್ರೆ ಭಾಗಲಬ್ಧ. ಇದನ್ನ ಲೈಫಲ್ಲಿ ಮರಿಬಾರ್ದು. ಆ ರೀತಿ ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಡಿ, ಇದೇ ರಿಯಲ್ ಲೈಫ್ ಎಕ್ಸಾಂಪಲ್. ಆಯ್ತಾ? ಇದು ಡಿವಿಡೆಂಟು, ಇದು ಡಿವೈಸರ್. ಇದು ಡಿವಿಡೆಂಟು, ಇದು ಡಿವೈಸರ್. ಕನ್ನಡದಲ್ಲಿ ಇದು ಭಾಜ್ಯ, ಇದು ಭಾಜಕ. ಈಗ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡಿವಿಡೆಂಡ್ನ ಡಿವೈಸರ್ ತಗೊಂಡು ಡಿವೈಡ್ ಮಾಡಿದ್ರೆ ನಮಗೆ ಕೋಶೆಂಟ್ ಸಿಗುತ್ತೆ. ಆಯ್ತಾ? ಕನ್ನಡದಲ್ಲಿ ಭಾಜ್ಯನ ಭಾಜಕ ತಗೊಂಡು ಭಾಗ ಮಾಡಿದ್ರೆ ನಮಗೆ ಭಾಗಲಬ್ಧ ಸಿಗುತ್ತೆ. ನೋಡಿ, ಇದೇ ನಮಗೆ ಕೋಶೆಂಟ್ ಅಥವಾ ಭಾಗಲಬ್ಧ. ಆಯ್ತಾ? ಡಿವಿಡೆಂಡ್ನ ಡಿವೈಸರ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಕೋಶೆಂಟ್ ಸಿಗುತ್ತೆ. ಇದೇ ಅದು ಕೋಶೆಂಟ್. ಆಯ್ತಾ? ಕನ್ನಡದಲ್ಲಿ ಭಾಜ್ಯನ ಭಾಜಕದಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಸಿಗುತ್ತೆ. ಇದೇ ಅದು ಭಾಗಲಬ್ಧ. ಆಯ್ತಾ? 4 ಪೀಸ್ ಸಿಕ್ಕಿದೆ. ಇದೇ ಡಿವಿಷನ್ ಫಾರ್ಮುಲಾನ ಇನ್ನೊಂದು ರೀತಿ ಬರಿಬೋದು. ಅದು ಯಾವ ರೀತಿ ಅಂದ್ರೆ ನೋಡಿ, ಡಿವಿಡೆಂಟ್ ದಟ್ ಈಸ್ ಈಕ್ವಲ್ ಟು, ಆಯ್ತಾ, ಡಿವೈಸರ್ ಆ ಕಡೆ ಹೋಗುತ್ತೆ, ಡಿವೈಸರ್ ಇಂಟು ಕೋಶೆಂಟ್. ಆಯ್ತಾ? ಪ್ಲಸ್ ರಿಮೈಂಡರ್. ಆಯ್ತಾ? ಇದು ಕಂಪ್ಲೀಟ್ ಫಾರ್ಮುಲಾ. ಕನ್ನಡದಲ್ಲಿ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಆಯ್ತಾ? ಇದು ಕಂಪ್ಲೀಟ್ ಫಾರ್ಮುಲಾ. ಡಿವಿಡೆಂಟ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್, ಡಿವೈಡರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಕನ್ನಡದಲ್ಲಿ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ರಿಮೈಂಡರ್ ಮತ್ತು ಶೇಷ ಎಲ್ಲಿದೆ ಅದನ್ನ ಈಗ ತೋರಿಸ್ತೀನಿ ನೋಡಿ. ಇದೇ ರಿಮೈಂಡರ್ ಅಥವಾ ಕನ್ನಡದಲ್ಲಿ ಶೇಷ. ಆಯ್ತಾ? ಇದನ್ನೇ ರಿಮೈಂಡರ್ ಅಥವಾ ಶೇಷ ಅಂತ ಹೇಳ್ತಾರೆ. ಆಯ್ತಾ? ಕೊನೆಯಲ್ಲಿ ಉಳಿಯೋದು ಇದೇನೆ ನೋಡಿ. ಪುನಃ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದು ಡಿವಿಡೆಂಟು, ಇದು ಡಿವೈಸರು. ಇದು ಡಿವಿಡೆಂಟು, ಇದು ಡಿವೈಸರು. ಆಯ್ತಾ? ಡಿವಿಡೆಂಡ್ನ ಡಿವೈಸರ್ ಇಂದ ಭಾಗ ಮಾಡಿದ್ರೆ ನಮಗೆ ಕೋಶೆಂಟು ಪ್ಲಸ್ ರಿಮೈಂಡರ್ ಸಿಗುತ್ತೆ. ಇದೇ ನಮಗೆ ಕೋಶೆಂಟು ಮತ್ತೆ ರಿಮೈಂಡರ್. ಇದು ಕೋಶೆಂಟು, ಇದು ರಿಮೈಂಡರ್. ಕನ್ನಡದಲ್ಲಿ ಇದು ಭಾಗಲಬ್ಧ, ಇದು ಶೇಷ. ಫೈನಲ್ ಆಗಿ ಸಿಗೋದು ಇದೇನೆ. ಈಗ ಕಂಪ್ಲೀಟ್ ಫಾರ್ಮುಲಾ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೋಡಿ, ಕಂಪ್ಲೀಟ್ ಪಿಕ್ಚರ್ ಬರ್ತಾ ಇದೆ. ಇದು ಡಿವಿಡೆಂಟು, ಇದು ಡಿವೈಸರು. ಇದು ಡಿವಿಡೆಂಟು, ಇದು ಡಿವೈಸರು. ಆಯ್ತಾ? ಇದು ಕೋಶೆಂಟು, ಇದು ರಿಮೈಂಡರ್. ಇದು ಕೋಶೆಂಟು, ಇದು ರಿಮೈಂಡರ್. ಕನ್ನಡದಲ್ಲಿ ಇದು ಭಾಜ್ಯ, ಇದು ಭಾಜಕ. ಇದು ಭಾಜ್ಯ, ಇದು ಭಾಜಕ. ಇದು ಭಾಗಲಬ್ಧ, ಇದು ಶೇಷ. ಇದು ಭಾಗಲಬ್ಧ, ಇದು ಶೇಷ. ಇದೇ ಡಿವಿಷನ್ ಕಂಪ್ಲೀಟ್ ಫಾರ್ಮುಲಾ.